ನೋಡಿ ಇಲ್ಲಿ 1 ಬೌಲು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಇಲ್ಲ 1 ಕಪ್ಪು ಗೋಧಿ ಹಿಟ್ಟು ಮತ್ತು ಇನ್ನೂ ಅರ್ಧ ಕಪ್ನ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಒಟ್ಟಲ್ಲಿ ಇದು 1.5 ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಇಲ್ಲಿ ನಾನು ತಿಳುವಾಗಿ 4 ಈರುಳ್ಳಿನ ಹೆಚ್ಚಿಕೊಂಡಿದ್ದೀನಿ. ಈರುಳ್ಳಿ ಇದಕ್ಕೆ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಾಗುತ್ತೆ. ಹಾಗಾಗಿ ನಾನಿಲ್ಲಿ 4 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ತಿಳುವಾಗಿ ಈ ಥರ ಬಿಡಿ ಬಿಡಿ ಆಗಬೇಕು, ಕಲಿಸ್ಬೇಕಾ ಟೈಮಲ್ಲಿ ಆ ಥರ ನೀವು ಕಟ್ ಮಾಡ್ಕೊಳ್ಳಿ. ತುಂಬ ದಪ್ಪ ಕಟ್ ಮಾಡ್ಕೋಬಾರ್ದು, ತಿಳುವಾಗೆ ಈ ಥರ ಬಿಡಿ ಬಿಡಿ ಬರಬೇಕು. ಈ ರೀತಿಯಲ್ಲಿ ನೀವು ಈರುಳ್ಳಿನ ಕಟ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಟೇಸ್ಟು. ಹಾಗಾಗಿ ಇಲ್ಲಿ ಖಾರ ನಾನು ಒಂದು 6 ಮೆಣಸಿನ್ಕಾಯಿನ ರುಬ್ಬಿ ಹಾಕ್ಕೊಂಡಿದ್ದೀನಿ. ಇದು ಮೆಣಸಿನ್ಕಾಯಿ ರುಬ್ಬಿ ಹಾಕ್ಕೊಳ್ಳಿ, ಮಕ್ಕಳು ಬಾಯಿಗೆ ಏನು ಸಿಗಲ್ಲ ರುಬ್ಬಿ ಹಾಕ್ಕೊಂಡ್ರೆ. ಇಲ್ಲಿ 1 ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಧನಿಯಾ ಪೌಡ್ರ್ ಹಾಕೋದ್ರಿಂದ ಇದ್ರ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಕೂಡ ಅಷ್ಟೇ ಟೇಸ್ಟು ಸೂಪರಾಗಿರುತ್ತೆ ಇದು. ಹಾಗೆ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತ್ಯನ ಹಾಕೊಳ್ಳೋಣ. 1 ಸ್ಪೂನಷ್ಟು ಕಸ್ತೂರಿ ಮೆಂತ್ಯ ಹಾಕೋತಾ ಇದ್ದೀನಿ. ಇದು ಕೂಡ ಅಷ್ಟೇ ಟೇಸ್ಟು ಸೂಪರಾಗಿ ಬರುತ್ತೆ, ಬಾಯಿಗೆ ತುಂಬ ರುಚಿ ಕೊಡುತ್ತೆ. ಹಾಗಾಗಿ ಕಸ್ತೂರಿ ಮೆಂತ್ಯನ ಹಾಕ್ತಾ ಇದ್ದೀನಿ. ಇಲ್ಲಿ 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾ ಇದ್ದೀನಿ. ಇದು ಕಲರ್ಫುಲ್ ಆಗಿರುತ್ತೆ ಕೂಡ, ಹಾಗೆ ಬಾಯಿಗೆ ಒಂದೊಂದು ಈ ಬೀಜ ಸಿಗ್ತಾ ಇದ್ರೆ ತಿನ್ನಕ್ಕೆ ತುಂಬ ಟೇಸ್ಟ್ ಇರುತ್ತೆ. ಇಲ್ಲಿ ಸ್ವಲ್ಪ ಕಲರ್ಗೆ ಅರಿಶಿನ ಹಾಕೊಳ್ಳೋಣ. ಹಾಗೆ ಕೂಡ ಮಾಡ್ಕೋಬೋದು. ಅರಿಶಿನ ಹಾಕಿದ್ರೆ ಕಲರ್ಫುಲ್ ಆಗಿ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೆ ಕೂಡ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ. ಒಂದಿಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ನೋಡಿ, ಒಂಚೂರು ಸಕ್ಕರೆ ಹಾಕ್ಕೊಂಡ್ರೆ ದೋಸೆದು ಕಲರ್ ಚೇಂಜ್ ಬರುತ್ತೆ. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನೀವು ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ ದೋಸೆ. ನೀವು ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ತಿನ್ನೋ ಕೂಡ ಅಷ್ಟೇ ಟೇಸ್ಟ್ ಇರುತ್ತೆ, ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಇದ್ರ ಒಳಗಡೆ ನೀವು ಬೇಕಂದರೆ ತರಕಾರಿ ಕೂಡ ಸಣ್ಣಕ್ಕಾಗಿ ಕಟ್ ಮಾಡಿ ಹಾಕೋಬೋದು ಮಕ್ಕಳಿಗೆ ತಿನ್ಸೋಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅವ್ರಿಗೆ ಲಂಚ್ ಬಾಕ್ಸಿಗೆ ಕೂಡ ನೀವು ಹಾಕಿ ಕೊಡೋಕ್ಕಾಗುತ್ತೆ. ಮನೆಯಲ್ಲಿ ನಿಮಗೆ ಬೆಳಿಗ್ಗೆ ನಾಷ್ಟ ಮಾಡೋಕ್ಕೆ ತುಂಬ ಈಜಿ ರೆಸಿಪಿ ಇದು. ತುಂಬ ಅರ್ಜೆಂಟಾಗಿ ದಿಢೀರಾಗಿ ಮಾಡ್ಕೋಬೇಕು, ನಮ್ಗೆ ಇವಾಗ ರೆಡಿ ಆಗಬೇಕು, ದೋಸೆನೇ ಬೇಕು ಅಂತ ಹೇಳಿದಾಗ ನೀವು ಈ ಥರ ಗೋಧಿ ಹಿಟ್ಟಿನ ಈರುಳ್ಳಿ ದೋಸೆನ ಮಾಡಿಕೊಂಡು ತಿನ್ಬೋದು. ಮಕ್ಕಳು ಒಂದೊಂದು ಸತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ, ಇಲ್ಲ ನನಗೆ ದೋಸೆ ಬೇಕು, ಈರುಳ್ಳಿ ದೋಸೆ ಬೇಕು ಅಂದಾಗ ಅಕ್ಕಿ ಹಿಟ್ಟು ನೆನೆಸಿರಲ್ಲ, ಅವಾಗ ನಾವು ಮಾಡಿಕೊಡೋಕ್ಕಾಗಲ್ಲ ಅಂತ ಮಕ್ಕಳಿಗೆ ಹೇಳಿದ್ರೆ ಅವ್ರು ಮಾತು ಕೇಳಲ್ಲ. ಹಾಗಾಗಿ ಆ ಟೈಮಲ್ಲಿ ನೀವು ಈ ರೀತಿಯ ದೋಸೆ ಮಾಡಿಕೊಟ್ರೆ ಅವ್ರಿಗೂ ಖುಷಿ ಆಗುತ್ತೆ, ನಿಮಗೂ ಕೂಡ ಮಕ್ಕಳು ತಿಂದ್ರು ಅನ್ನೋ ಖುಷಿ ನಿಮಗಿರುತ್ತೆ, ಮಕ್ಕಳು ಕೂಡ ಅವ್ರು ಇಷ್ಟಪಟ್ಟಿದ್ದು ಮಾಡಿಕೊಟ್ರು ಅನ್ನೋ ಖುಷಿ ಅವರಿಗಿರುತ್ತೆ. ಹಾಗಾಗಿ ಈ ರೀತಿನ ಮಾಡಿ ನೀವು ಕೊಡ್ಬೋದು. ನೋಡಿ, ಈರುಳ್ಳಿ ಎಷ್ಟು ಬಿಡಿ ಬಿಡಿಯಾಗಿದೆ. ಈ ರೀತಿನ ಇದು ಕಟ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನೀರು ಹಾಕಿ ಕಲಿಸ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಗೋಧಿ ಹಿಟ್ಟು ಯಾವುದಕ್ಕಂದ್ರೆ ದೋಸೆ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೋಬೇಕು. ಇವಾಗ ಉದ್ದಿನಬೇಳೆ ಎಲ್ಲ ಕೆಲವೊಬ್ಬರಿಗೆ ಸೆಟ್ ಆಗಲ್ಲ. ನೋಡಿ, ಉದ್ದಿನಬೇಳೆ ಎಲ್ಲ ತಿಂದಾಗ ಎದೆ ಉರಿ ಬರುತ್ತೆ. ಆ ಥರದವ್ರಿಗೆ ನೀವು ಈ ಥರ ದೋಸೆನ ಮಾಡಿ ಕೊಡ್ಬೋದು. ಈರುಳ್ಳಿ ಹಾಕಿದ್ರಿಂದ ಇದು ತಂಪಾಗಿ ಇರುತ್ತೆ ಕೂಡ. ಹಾಗೆ ಈರುಳ್ಳಿ ಒಂದೊಂದು ಬಾಯಿ ಸಿಗ್ತಾ ಇದ್ರೆ ತಿನ್ನೋಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಇದು. ಇವಾಗ ನಾವು ಇದನ್ನು ದೋಸೆ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ಳೋಣ. ನೋಡಿ, ಇವಾಗ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟಿದ್ರೆ ಸಾಕು ಈ ಹಿಟ್ಟು. ನೋಡಿ, ಈ ಥರ ಇರಬೇಕು. ಈ ಹದದಲ್ಲಿ ಹಿಟ್ಟನ್ನ ಕಲಿಸ್ಕೋಬೇಕು. ಇವಾಗ ನಮಗೆ ಹಿಟ್ಟು ರೆಡಿ ಆಗಿದೆ. ಇದಕ್ಕೆ ನೀವು ಹಾಗೆ ಕೂಡ ಮಕ್ಕಳಿಗೆ ಕೊಡ್ಬೋದು. ತುಪ್ಪ ಸ್ವಲ್ಪ ಹಾಕಿಬಿಟ್ಟು ಹಾಗೆ ಕೂಡ ಮಾಡಿ ಕೊಡ್ಬೋದು. ಇಲ್ಲ ಅಂದರೆ ನೀವು ಇದಕ್ಕೆ ಚಟ್ನಿ ಕೂಡ ಮಾಡ್ಕೋಬೋದು. ಕಾಯಿ ಚಟ್ನಿ ಆಗಲಿ, ಕಡಲೆಬೀಜ ಚಟ್ನಿ ಆಗಲಿ, ಹುರ್ಗಡ್ಲೆ ಚಟ್ನಿ ಆಗಲಿ, ಯಾವ್ದು ಬೇಕಾದರೆ ಇದಕ್ಕೆ ಮಾಡ್ಕೋಬೋದು. ಕೆಂಪು ಚಟ್ನಿ ಮಾಡ್ತಾರೆ, ಅದು ಕೂಡ ನೀವು ಮಾಡಿಕೊಂಡು ತಿನ್ಬೋದು. ಇಲ್ಲಾಂದರೆ ಮಸಾಲ ಸಾಂಬಾರು ಜೊತೆ ಕೂಡ ತಿನ್ಬೋದು. ಅಷ್ಟು ಸೂಪರಾಗಿರುತ್ತೆ. ಈಗ ನಾನಿಲ್ಲಿ
ಮೆಣಸಿನ್ಕಾಯಿ ರುಬ್ಬಿರುವಂಥ ಜಾರಲ್ಲೇ ನಾನು ಇವಾಗ ಚಟ್ನಿನ ರೆಡಿ ಮಾಡ್ಕೊತೀನಿ. ಇಲ್ಲಿ ನಾನು 1 ಹಿಡಿಯಷ್ಟು ಪುಟಾಣಿನ ಹಾಕ್ಕೊಂಡಿದ್ದೀನಿ, ಅಂದರೆ ಹುರುಗಡ್ಲೆನ ಹಾಕ್ಕೊಂಡಿದ್ದೀನಿ. 1 ಹಿಡಿಯಷ್ಟು ಅಷ್ಟೇ ಸಾಕು. ನಾನು ಇಲ್ಲಿ ಕಾಯಿ ಏನು ಯೂಸ್ ಮಾಡ್ತಾಯಿಲ್ಲ, ಹುರುಗಡ್ಲೆಯಿಂದ ಮಾತ್ರ ಮಾಡ್ತಾ ಇರೋದು. ಕಾಯಿ ಆಗಲಿ ಕಡಲೆ ಬೀಜ ಆಗಲಿ ಯಾವುದು ಯೂಸ್ ಮಾಡ್ತಾಯಿಲ್ಲ. ಚಟ್ನಿ ನಾನು ಸ್ವಲ್ಪನೇ ಮಾಡ್ತಾ ಇರೋದು. ಇಲ್ಲಿ ನಾನಿಲ್ಲಿ ಇದಕ್ಕೆ 3 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. 3 ಮೆಣಸಿನ್ಕಾಯಿ ಯಾಕಂದರೆ ಖಾರ ಇದಕ್ಕೆ ಜಾಸ್ತಿ ಆಗಬಾರ್ದು, ಯಾಕಂದರೆ ಹಿಟ್ಟಿಗೆ ನಾವು ಆಲ್ರೆಡಿ ಖಾರ ಜಾಸ್ತಿ ಹಾಕ್ತಿರ್ತೀವಿ, ಹಾಗಾಗಿ ಖಾರ ಜಾಸ್ತಿ ಬೇಡ, ಸಪ್ಪೆ ಇದ್ದರೆ ಸಾಕಾಗುತ್ತೆ ಇದು. ಇವಾಗ ನಾನು ಸ್ವಲ್ಪ ಇದಕ್ಕೆ ಕೊತ್ತಂಬರಿನ ಹಾಕೋತೀನಿ ರುಬ್ಬಕ್ಕೆ. ಹಾಗೆ ಇಲ್ಲಿ 2 ಹೆಸರು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಅಷ್ಟೇ ಕಮ್ಮಿನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋದು ಬೇಡ. ಯಾಕಂದರೆ ಇದಕ್ಕೆ ನಾವು ಹಿಟ್ಟಿಗೆ ಹಾಕಿರೋದ್ರಿಂದ ಎಲ್ಲ ಸೇರಿಸಿ ಜಾಸ್ತಿ ಆಗುತ್ತೆ, ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಚಟ್ನಿ ಮಾಡ್ಕೊಳ್ಳಿ. ಬೇಕಂದರೆ ಚಟ್ನಿ ಮಾಡ್ಕೊಳ್ಳಿ, ಇಲ್ಲ ಚಟ್ನಿ ಬೇಡ ಅಂದರೆ ಹಾಗೆ ಕೂಡ ನೀವು ತಿನ್ಬೋದು. ಟೊಮೊಟೊ ಸಾಸ್ ಜೊತೆ ಕೂಡ ತಿನ್ಬೋದು ಈ ದೋಸೆನ, ಹಾಗೆ ಕೂಡ ತಿನ್ಬೋದು. ಏನಿಲ್ಲ ಅಂದರೂ ಮೊಸರಿದ್ರೆ ಮೊಸರು ಜೊತೆ ಕೂಡ ನೀವು ಇದನ್ನು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಈ ಚಟ್ನಿ ನಾನು ಏನು ಹಾಕಿಲ್ಲ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹುರುಗಡ್ಲೆ ಉಪ್ಪು ಅಷ್ಟೇ ಹಾಕಿರೋದು. ಇದನ್ನು ಇವಾಗ ರುಬ್ಕೊಂಬರ್ತೀನಿ. ನೋಡಿ, ಚಟ್ನಿ ರುಬ್ಕೊಂಬಂದಿದ್ದೀನಿ. ಈ ಥರ ಎಷ್ಟು ತಿಳುವಾಗಿದ್ದರೆ ಸಾಕಿದು. ನಾನು ಇಬ್ಬರಿಗೆ ನಾನು ಚಟ್ನಿ ಮಾಡ್ತಾ ಇರೋದು. ಒಗ್ಗರಣೆ ಮಾಡ್ಕೊಳ್ಳೋಣ. ಬಾಣಲೆನ ಇಟ್ಕೊಂಡು ಒಂದು ಸಣ್ಣ ಪಾತ್ರೆನ ಇಟ್ಕೊಂಡಿದ್ದೀನಿ. ಇದ್ರ ಒಳಗೆ ನಾವು ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ 2 ಹಾಕ್ಕೊತಾ ಇದ್ದೀನಿ. ಸಾಸಿವೆ ಹಾಕೋದ್ರಿಂದ ಈ ಚಟ್ನಿಗೆ ತುಂಬ ಟೇಸ್ಟ್ ಆಗಿರುತ್ತೆ, ಹಾಗಾಗಿ ಸಾಸಿವೆ ಎಲ್ಲ ಚಟಪಟ ಆದಮೇಲೆ ಇಲ್ಲಿ ನಾನು 1 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ಆ ಈರುಳ್ಳಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ನೀಟಾಗಿ. ನೋಡಿ, ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಇಲ್ಲಿ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಕರಿಬೇವು ಸ್ವಲ್ಪ ಫ್ರೈ ಮಾಡೋಣ. ಇಲ್ಲೊಂದು ಸ್ವಲ್ಪ ಅರಿಶಿನ ಹಾಕೋಬೇಕು. ಇದು ನಾನು ಯಾರೂ ಮಾಡಿಲ್ಲ ಅಂದ್ಕೊಂಡಿದ್ದೀನಿ ಈ ರೀತಿ ಚಟ್ನಿನ. ಮಾಡಿದರೆ ಓಕೆ, ಮಾಡಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಮಾಡಿದರೂ ಕೂಡ ಯಾರು ಮಾಡಿದ್ದೀರ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಇದು ಹೊಸ ರೀತಿ ಚಟ್ನಿ ಮಾಡ್ತಾಯಿದ್ದೀನಿ. ಮುಂಚೆ ಎಲ್ಲ ಮಾಡಿದೆ ನಾನು, ಆದರೆ ಶೇರ್ ಮಾಡ್ಕೊಂಡಿಲ್ಲ ಅಷ್ಟೇ. ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಒಗ್ಗರಣೆ ರೆಡಿ ಆಯಿತು. ಈರುಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಈರುಳ್ಳಿ ಫ್ರೈ ಆಗಬೇಕು. ಇದು ಒಗ್ಗರಣೆ ರೆಡಿಯಾಗಿದೆ. ಇವಾಗ ಇಳಿಸ್ಕೊಂಬಿಡೋಣ. 2 ನಿಮಿಷ ಆರಲಿ, 2 ನಿಮಿಷ ತಣ್ಣಗಾಗಕ್ಕೆ ಬಿಡೋಣ. ಇದು ನೋಡಿ ತಣ್ಣಗಾಗಿದೆ. ಇವಾಗ ನಾವು ರುಬ್ಕೊಂಬಂದಿರುವಂಥ ಚಟ್ನಿನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಒಗ್ಗರಣೆಯಲ್ಲಿ ಸಕ್ಕರೆ ಹಾಕಿದೆ, ನೀವು ನೋಡ್ತಿರ್ಬೋದು. ಅದು ಸಕ್ಕರೆ ಇದಕ್ಕೆ ಟೇಸ್ಟ್ ಕೊಡುತ್ತೆ. ನಾವು ಕಡಲೆ ಪಪ್ಪಿಂದು ಈ ಥರ ನಾವು ಮಾಡಿದ್ರೆ ಆ ಚಟ್ನಿ, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಬೇಕು. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನಮಗೆ ಇವಾಗ ಕಲರ್ಫುಲ್ ಟೇಸ್ಟಿಯಾದ ಚಟ್ನಿ ರೆಡಿ ಆಗಿದೆ. ಇವಾಗ ದೋಸೆನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲೊಂದು ತವ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಈರುಳ್ಳಿಯಿಂದ ಎಣ್ಣೆನ ತಗೋತೀನಿ. ನೋಡಿ, ದೋಸೆನ ಈ ರೀತಿ ಹಾಕ್ಕೊಂಡು ತವನ ಈ ಥರ ಮಾಡ್ಕೋಬೇಕು. ಈ ರೀತಿ ಮಾಡ್ಕೋಬೇಕು. ನಾವು ಸ್ಪೂನಲ್ಲೆಲ್ಲ ಹರಡೋಕ್ಕಾಗಲ್ಲ, ಯಾಕಂದರೆ ಈರುಳ್ಳಿ ಇರೋದ್ರಿಂದ ಹರಡೋಕ್ಕಾಗಲ್ಲ. ಹಾಗಾಗಿ ಈ ರೀತಿ ನಾವು ಮಾಡ್ಕೋಬೇಕು. ಇದ್ರ ಮೇಲೆ 2 ನಿಮಿಷ ಮುಚ್ಚೋಣ. ನೋಡಿ, ದೋಸೆ ರೆಡಿಯಾಗಿದೆ. ಈ ಥರ ಈರುಳ್ಳಿ ಇದ್ರೇ ಚೆಂದ ಈ ದೋಸೆಗೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ, ಕೆಳಗಡೆ ಸೈಡನ್ನು ಚೆನ್ನಾಗಿ ಬೇಯಬೇಕು. ಆದರೆ ಸಣ್ಣ ಉರಿಯಲ್ಲಿ ನಾವು ಬೇಯಿಸ್ಕೋಬೇಕಿದೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ನೋಡಿ, 2 ಸೈಡು ಈ ರೀತಿ ಬೇಯಿಸ್ಕೊಂಡ್ರೆ ನಮಗೆ ಸೂಪರ್ ಆದ ದೋಸೆ ರೆಡಿ ಆಗುತ್ತೆ. ಈರುಳ್ಳಿ ದೋಸೆ ನೋಡಿ, ಕಲರ್ಫುಲ್ ಈರುಳ್ಳಿ ದೋಸೆ ರೆಡಿ. ನೋಡಿ, ಟೇಸ್ಟಿ ಆದ ನಮ್ಮ ಕಲರ್ಫುಲ್ ದೋಸೆ ರೆಡಿಯಾಗಿದೆ. ಈರುಳ್ಳಿ ದೋಸೆ, ಗೋಧಿ ಹಿಟ್ಟಿನ ಈರುಳ್ಳಿ ದೋಸೆ, ಹಾಗೆ ಹುರುಗಡ್ಡೆ ಚಟ್ನಿ, ಹೊಸ ರೀತಿಯ ಚಟ್ನಿ ಕೂಡ, ಹೊಸ ರೀತಿಯ ದೋಸೆ.
ನಿಮಗೂ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ. ಮತ್ತು ಇದೇ ಥರ ಈಜಿ ರೆಸಿಪಿಗಾಗಿ ತುಳಜಾ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನು ಒತ್ತಿ ನಾವು ಹಾಕೋ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ. ಫಸ್ಟು ನೀವೇ ನೋಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ರೆಸಿಪಿನ. ನಿಮ್ಮ ರಿಲೇಷನ್ ಕೂಡ ಈ ರೀತಿ ಮಾಡ್ಕೊಂಡು ತಿಂದು ಟೇಸ್ಟ್ ನೋಡಲಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ.